ಆಧ್ಯಾತ್ಮಿಕ ಜೀವನ ಕ್ರಮದಿಂದ ನಮ್ಮ ಬದುಕನ್ನು ಬದಲಾಯಿಸೋಣ. ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿದರೆ ಅವನ ಜೀವನ ವಿಧಾನದಲ್ಲಿ ಅದ್ಭುತವಾದ ಬದಲಾವಣೆಗಳಾಗುತ್ತವೆ. ದೃಷ್ಟಿಯಲ್ಲಿ ಪವಿತ್ರತೆ, ಸೇವೆಯಲ್ಲಿ ನಮ್ರತೆ, ಸಂಸ್ಕಾರದಲ್ಲಿ ಶ್ರೇಷ್ಠತೆ, ಸ್ನೇಹದಲ್ಲಿ ಆತ್ಮೀಯತೆ, ಮಾತುಗಳಲ್ಲಿ ಮಾಧುರ್ಯ ಮುಂತಾದ ಗುಣಗಳು ಅಭ್ಯಾಸವಾಗುತ್ತವೆ. ಆತನ ಜನ್ಮವೇ ಸಾರ್ಥಕವಾಗುತ್ತದೆ. ಮನುಷ್ಯ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಆಗ ಅವನ ಬುದ್ಧಿ ವಿಕಾಸವಾಗಿ ಮನಸ್ಸು ಆಧ್ಯಾತ್ಮಿಕತೆಯತ್ತ ಅರಳುತ್ತದೆ. ನಿಜವಾದ ಆಧ್ಯಾತ್ಮಿಕತೆ ಎಂದರೆ ಮನಸ್ಸನ್ನು ನಿಗ್ರಹಿಸಿ ದೃಷ್ಟಿಯನ್ನು ಅಂತರ್ಮುಖದಲ್ಲಿ ಮಾಡಿ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದುತ್ತಾನೆ. ಆದ್ದರಿಂದಲೇ ಮನುಷ್ಯ ಆಧ್ಯಾತ್ಮಿಕ ಜೀವನದಲ್ಲಿ ತನ್ನನ್ನು ತಾನು ಗಮನಿಸಿಕೊಳ್ಳುವ ಆತ್ಮದೃಷ್ಟಿಯನ್ನು ಅಳವಡಿಸಿಕೊಳ್ಳಬೇಕು. ಮನುಷ್ಯನಲ್ಲಿಯ ತಮೋಗುಣವನ್ನು ನಿರೋಧಿಸಿ ರಜೋಗುಣವನ್ನು ಪೂರ್ತಿಯಾಗಿ ಅಣಗಿಸಿ ಸತ್ವಗುಣ ಸಂಪನ್ನನಾಗಬೇಕು. ಇದನ್ನೇ ಆಧ್ಯಾತ್ಮಿಕತೆ ಎನ್ನುತ್ತಾರೆ. ಆಧ್ಯಾತ್ಮಿಕ ಜೀವನ ನಡೆಸುವವರು ಸದಾ ಸತ್ಯ ಜೀವನಕ್ಕೆ ಹೊಂದಿಕೊಂಡಿರುತ್ತಾರೆ. ಅವರಿಗೆ ಆತ್ಮ ಬೋಧನೆಯಲ್ಲಿಯೇ ಸತ್ಯ ದರ್ಶನವಾಗುತ್ತದೆ. ಆಧ್ಯಾತ್ಮಿಕದ ಜೀವನದ ಬುನಾದಿಯೇ ನಿಸ್ವಾರ್ಥ ಎನ್ನುತ್ತಾರೆ ಸ್ವಾಮಿ ವಿವೇಕಾನಂದರು. ಹಾಗಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರತಿ ವ್ಯಕ್ತಿ ಕರ್ಮಗಳನ್ನು ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಸಾಧ್ಯವಾದಷ್ಟು ಇತರರಿಗೆ ಉಪಕಾರ ಮಾಡಬೇಕು. ಸ್ವಚ್ಛವಾದ ಪ್ರೀತಿ, ಪ್ರೇಮ, ದಯೆ, ಕರುಣೆ, ಪಾವಿತ್ರತೆ, ಕೃತಜ್ಞತೆ ಮುಂತಾದ ದೈವಿ ಗುಣಗಳನ್ನು ಅವರು ಅಳವಡಿಸಿಕೊಳ್ಳಬೇಕು. ಬೆಟ್ಟದ ಶಿಖರದ ಮೇಲೆ ಕುಳಿತ ವ್ಯಕ್ತಿ ಕೆಳಕ್ಕೆ ನೋಡಿದರೆ ಎಲ್ಲವೂ ಸಮಾನವಾಗಿಯೇ ಕಾಣುತ್ತದೆ. ಹಾಗೆಯೇ ಆಧ್ಯಾತ್ಮಿಕ ಶಿಖರದ ಮೇಲೆ ಕುಳಿತ ವ್ಯಕ್ತಿಗೆ ತರತಮ ಭೇದಗಳು, ತಾನು ಅಧಿಕ ಎಂಬ ಭಾವನೆ ಇರುವುದಿಲ್ಲ. ಅವರು ಎಲ್ಲರನ್ನೂ ಸಮಾನವಾಗಿ ನೋಡುತ್ತಾರೆ. ಅವರು ಆಗಸದಂತೆ ಗಂಭೀರವಾಗಿ, ಸಮುದ್ರದಂತೆ ಗಾಢವಾಗಿ, ಪ್ರಕೃತಿಯಂತೆ ಪವಿತ್ರವಾಗಿ, ಚಂದ್ರನಂತೆ ಆತ್ಮೀಯವಾಗಿ ಇರುತ್ತಾರೆ. ಪರ್ವತ ಹತ್ತುವವರು ತಮ್ಮ ಭಾರವನ್ನು ಒಂದೊಂದಾಗಿ ಕಳಚಿಕೊಳ್ಳುತ್ತಾರೆ. ಇಲ್ಲದಿದ್ದರೆ ಪ್ರಯಾಣ ಬಹಳ ಕಷ್ಟವಾಗುತ್ತದೆ. ಹಾಗೆಯೇ ಆಧ್ಯಾತ್ಮಿಕ ಜೀವನದಲ್ಲಿ ಬಹುಕಾಲ ಆಶ್ರಯಿಸಿರುವ ಈ ಪ್ರಾಪಂಚಿಕ ಬಂಧಗಳನ್ನು ಬಿಡುತ್ತಾ ಮುಂದೆ ಸಾಗಬೇಕು. ಆಗಲೇ ಮನುಷ್ಯ ಆಧ್ಯಾತ್ಮಿಕ ಶಿಖರಕ್ಕೆ ಏರಲು ಸಾಧ್ಯ. ಬುದ್ಧ ರಾಜಕುಮಾರನಾಗಿದ್ದಾಗ ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸಿದ. ಅಂತಹ ಸಿದ್ಧಾರ್ಥನೇ ಬುದ್ಧನಾಗಿ ಎಲ್ಲವನ್ನು ತ್ಯಜಿಸಿ ಆಧ್ಯಾತ್ಮಿಕ ಸಾಧನೆಯ ಮೂಲಕ ಬುದ್ಧನಾದ. ಅಮೃತತ್ವ ಹೊಂದಿ ಬುದ್ಧನಾಗಿ ಅಮರನಾದ. ಆಧ್ಯಾತ್ಮಿಕ ಜೀವನವೆಂದರೆ ಪೂಜೆ, ಜಪ, ತಪ, ಭಜನೆಯಲ್ಲ. ಇವೆಲ್ಲ ಸತ್ಕರ್ಮಗಳು ಮನುಷ್ಯ ತನ್ನೊಳಗಿನ ವೈರತ್ವವನ್ನು ಜಯಿಸುವುದೇ ಸಶುತ್ವದ ಗುಣಗಳಾದ ಕೋಪ, ಅಹಂಕಾರ, ದುರಾಸೆ, ಮದ, ಮಾತ್ರ, ಮತ್ಸಲ್ಯ, ದ್ವೇಷಗಳನ್ನು ಬಿಡಬೇಕು. ಮಾನವತೆಯಿಂದ ದಿವ್ಯತ್ವಕ್ಕೆ ಸೇರಿಕೊಳ್ಳಬೇಕು. ಆಧ್ಯಾತ್ಮಿಕ ಜೀವನದಲ್ಲಿ ಮನುಷ್ಯನಿಗೆ ಆಸೆಗಳು, ಹೋಲಿಕೆಗಳು, ದುರಾಸೆಯಂತಹ ರಾಗ ದ್ವೇಷಗಳಿಗೆ ಅವಕಾಶವೇ ಇರುವುದಿಲ್ಲ. ಬೌದ್ಧಿಕ ಚಿಂತನೆ, ಸ್ಥಿರ ಪ್ರಜ್ಞತೆ ಇರುವ ಮನುಷ್ಯ ತನ್ನ ಬಗೆಗಿನ ವಿಮರ್ಶೆಗಳನ್ನು, ವಿರೋಧಗಳನ್ನು ಆಧ್ಯಾತ್ಮಿಕ ಪುರೋಭಿವೃದ್ಧಿಗೆ ಸೋಪಾನಗಳನ್ನಾಗಿ ಮಾಡಿಕೊಳ್ಳುತ್ತಾನೆ. ಎಂತಹ ಪರಿಸ್ಥಿತಿ ಬಂದರೂ ಹಿಂದಕ್ಕೆ ಹೋಗುವುದಿಲ್ಲ. ಆಧ್ಯಾತ್ಮಿಕ ಮಾರ್ಗವನ್ನು ಆಶ್ರಯಿಸಿದ ಮನುಷ್ಯ ಪ್ರಾಪಂಚಿಕ ಸುಖಕ್ಕಾಗಿ ಒದ್ದಾಡುವುದಿಲ್ಲ. ಆಧ್ಯಾತ್ಮಿಕ ಜ್ಞಾನ ಸಂಪದ ಮನುಷ್ಯನಿಗೆ ಒಳ್ಳೆಯ ಜೀವನ ವಿಧಾನವನ್ನು ಕಲಿಸುತ್ತದೆ. ಪರಮಾರ್ಥನನ್ನು ಬೋಧಿಸಿ
ಮನುಷ್ಯನನ್ನು ಸ್ಥಿತಿಪ್ರಜ್ಞನಾಗಿ ಮಾಡುತ್ತದೆ. ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿದರೆ ಅವನ ಜೀವನ ವಿಧಾನದಲ್ಲಿ ಅದ್ಭುತವಾದ ಬದಲಾವಣೆಗಳಾಗುತ್ತವೆ. ದೃಷ್ಟಿಯಲ್ಲಿ ಪವಿತ್ರತೆ, ಸೇವೆಯಲ್ಲಿ ನಮ್ರತೆ, ಸಂಸ್ಕಾರದಲ್ಲಿ ಶ್ರೇಷ್ಠತೆ, ಸ್ನೇಹದಲ್ಲಿ ಆತ್ಮೀಯತೆ, ಮಾತುಗಳಲ್ಲಿ ಮಾಧುರ್ಯ ಮುಂತಾದ ಗುಣಗಳು ಅಭ್ಯಾಸವಾಗುತ್ತದೆ. ಆತನ ಜನ್ಮವೇ ಸಾರ್ಥಕವಾಗುತ್ತದೆ. ಧನ್ಯವಾದಗಳು.